ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷದಿಂದ ಹೊಸ ಗಣಿತ ಪುಸ್ತಕಗಳನ್ನ ಏನ್ ಮಾಡಿದಾನಪ್ಪ ಅಂತಂದಾಗ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು 4ನೇ ತರಗತಿಯಿಂದ ಹಿಡಿದು 8ನೇ ತರಗತಿ ತನಕ ಹೊಸ ಗಣಿತ ಪುಸ್ತಕಗಳನ್ನ ಏನ್ ಮಾಡಿದಾನಪ್ಪ ಅಂದಾಗ ಪ್ರಕಟ ಮಾಡಿದ್ದಾರೆ. ಹೋದ ವರ್ಷದ ಸಬ್ಜೆಕ್ಟ್ಗಿಂತ ಈ ವರ್ಷದ ಒಂದಿಷ್ಟು ಟಾಪಿಕ್ಗಳು ಏನೇನು ಚೇಂಜಸ್ಗಳಿದಾವೆ, ಯಾವ್ಯಾವ ತರ ಕ್ವಶನ್ಸ್ಗಳು ಕೇಳಿರ್ತಾನೆ ಅಂತೇಳಿ ಈ ಇವತ್ತಿನ ದಿನದಿಂದ ನಾ ಏನ್ ಮಾಡ್ತಾ ಇದ್ದೀನಪ್ಪ ಅಂತಂದಾಗ ಈ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಹಾಗಾದ್ರೆ ಈ ಕ್ವಶನ್ಸ್ಗಳನ್ನ ನಾವು ಯಾವ ತರ ನೋಡ್ಕೋಬೇಕು, ಈ ವಿಡಿಯೋನ ಏನ್ ಮಾಡ್ರಪ್ಪ ಅಂದಾಗ ಎಂಡ್ ತನಕ ನೋಡ್ಕೋತ ಬರ್ರಿ. ಈ ಗಣಿತ ಪ್ರಕಾಶ ಅನ್ನೋದ್ರ ಒಳಗಡೆ ಬಹಳ ಇಂಟ್ರೆಸ್ಟಿಂಗ್ ಇರುವಂತ ಒಂದು ಪುಸ್ತಕ ಆಗಿದೆ. ಇದರಲ್ಲಿ ಏನ್ ಕೊಟ್ಟಿದ್ದಾನೆ ಕಂಟೆಂಟ್ ರಿಲೇಟೆಡ್ ಓದ್ಕೋತಾ ನೀವೇನ್ ಮಾಡ್ಬೇಕಪ್ಪ ಅಂತಂದಾಗ ಈ 1.1 ನ ಎಕ್ಸರ್ಸೈಸ್ ಗಳನ್ನ ಬಿಡಿಸ್ಕೋತಾ ಬರ್ಬೇಕು. ಅಂದ್ರೆ ಪಾಠದ ಸ್ಟಾರ್ಟಿಂಗ್ ನಿಂತ ಹಿಡಿದು ಈ 1.1 ನ ಎಕ್ಸರ್ಸೈಸ್ ಗಳು ಏನಾಗಪ್ಪ ಅಂತಂದಾಗ ಇಲ್ಲಿ ಸ್ಟಾರ್ಟ್ ಆಗಿದಾವೆ. ಹಾಗಾದ್ರೆ ಅಧ್ಯಾಯದ ಹೆಸರೇ ಏನ್ ಕೊಟ್ಟಿದ್ದಾನಪ್ಪ ಅಂದಾಗ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತ ಕ್ವಶನ್ಸ್ ನ ಕೊಟ್ಟ. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು. ಹಾಗಾದ್ರೆ ಯಾವ್ಯಾವು ದೊಡ್ಡ ಸಂಖ್ಯೆಗಳು, ದೊಡ್ಡ ಸಂಖ್ಯೆಗಳು ಅಂದ್ರೆ ಯಾವುವು ಏನು ಅಂತೇಳಿ ಇಲ್ಲಿ ಒಂದು ಸಂಭಾಷಣೆನ ಕೊಟ್ಟಿದ್ದಾನೆ. ತಾವು ಅರ್ಥ ಮಾಡ್ಕೋಬೇಕು. ಸಂಭಾಷಣೆ ಏನಿದೆಪ್ಪ ಅಂದಾಗ 1,00,000 ವೈವಿಧ್ಯತೆಗಳು. ನೀವೇನಾದ್ರೂ 1,00,000 ಏನಾದ್ರೂ ನೋಡಿದಿರಾ? 1,00,000ಕ್ಕೆ ಎಷ್ಟು ಸೊನ್ನೆಗಳಿರ್ತವೆ? 1,00,000ದಲ್ಲಿ 100 ನೋಟುಗಳು ಎಷ್ಟಾಗ್ತವೆ, 1000 ನೋಟುಗಳು ಎಷ್ಟಾಗ್ತವೆ, 500 ನೋಟುಗಳು ಎಷ್ಟಾಗ್ತವೆ? ಈ ತರ ನಿಮ್ ಕ್ವಶನ್ಸ್ ನ ಕೇಳ್ತಿರ್ತಾರೆ. ಹಾಗಾದ್ರೆ ಇಲ್ಲೊಂದು ಏನಿದೆಪ್ಪ ಅಂತಂದ್ರೆ ಸಂಭಾಷಣೆ ಇದೆ ನೋಡ್ರಿ. ಈಶ್ವರಪ್ಪ ಕರ್ನಾಟಕದಲ್ಲಿನ ಈಶ್ವರಪ್ಪ ಅಲ್ಲವ ಈತ ಕರ್ನಾಟಕದಲ್ಲಿನ ಒಂದು ಪಟ್ಟಣ ಚಿಂತಾಮಣಿಯಲ್ಲಿ ಇರುವಂತ ಒಬ್ಬ ರೈತ. ಹೌದಾ? ಹಾಗಾದ್ರೆ ತಮ್ಮ ಭತ್ತದ ಹೊಲಕ್ಕಾಗಿ ಬೀಜಗಳನ್ನು ಖರೀದಿಸಲು ನಿಯಮಿತವಾಗಿ ಮಾರುಕಟ್ಟೆಗೆ ಹೋಗಿರ್ತಾರೆ. ಹೀಗೆ ಒಮ್ಮೆ ಅವರು ಹೋದಾಗ ರಾಮಣ್ಣ ಮತ್ತು ಲಕ್ಷ್ಮಮ್ಮ ಅವರುಗಳ ಸಂಭಾಷಣೆಯನ್ನ ಏನ್ ಮಾಡ್ತಾರಪ್ಪ ಅಂತಂದಾಗ ಕೇಳಿಸಿಕೊಂಡರು. ರಾಮಣ್ಣ ಹೇಳಿದರು, ಮೊದಲು ನಮ್ಮ ದೇಶದಲ್ಲಿ ಸುಮಾರು 1,00,000 ವಿಧದ ಅಕ್ಕಿ ಇತ್ತು. ಸುಮಾರು 1,00,000 ವಿಧದ ಅಕ್ಕಿ ಇತ್ತು. ರೈತರು ವಿವಿಧ ರೀತಿಯ ಬೀಜಗಳನ್ನು ಸಂರಕ್ಷಿಸಿ ಅವುಗಳನ್ನು ಭತ್ತ ಬೆಳೆಯಲು ಬಳಸುತ್ತಿದ್ದರು. ಈಗ ಕೆಲವೇ ವಿಧದ ಬೀಜಗಳಿವೆ ಹಾಗೂ ರೈತರು ಬೀಜಗಳನ್ನು ಕೊಳ್ಳಲು ಮಾರುಕಟ್ಟೆಗೆ ಬರಬೇಕಾಗಿದೆ ಅಂತೇಳಿ ಇಲ್ಲಿ ಸಂಭಾಷಣೆ ಇದೆ. ಇದೇ ಮುಂದುವರೆದ ಸಂಭಾಷಣೆಯನ್ನ ನೋಡ್ಕೊತ ಬಂದಾಗ ಈ ಲಕ್ಷ್ಮಮ್ಮ ಹೇಳಿದರು, ನಮ್ಮ ಮನೆಯ ಬಳಿ ಒಂದು ಏನಿದೆಪ್ಪ ಅಂತಂದಾಗ ಬೀಜದ ಬ್ಯಾಂಕ್ ಇದೆ ಅಂತ ಹೇಳ್ತಾರೆ. ನಮ್ಮ ಮನೆಯ ಬಳಿ ಏನಿದೆಪ್ಪ ಅಂದಾಗ ಒಂದು ಬೀಜದ ಬ್ಯಾಂಕ್ ಇದೆ. ಇದುವರೆಗೆ ಅವರು ಸುಮಾರು 100 ವಿಧದ ಸ್ಥಳೀಯ ಭತ್ತದ ಬೀಜಗಳನ್ನು ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ್ದಾರೆ. ನೀವು ಸಹ ಅಲ್ಲಿಂದ ಬೀಜಗಳನ್ನು ಕೊಳ್ಳಬಹುದು ಅಂತ ಹೇಳ್ತಾರೆ. ಇನ್ನು ಮುಂದುವರೆದು ಸಂಭಾಷಣೆಗಳನ್ನ ಓದ್ಕೋತಾ ಬರ್ರಿ. ನೀವು ಈ ಮೊದಲು ಲಕ್ಷ ಪದವನ್ನ ಕೇಳಿರ್ಬೋದು. ಈ ಮೊದಲು ನೀವು 1,00,000 ಅಂತ ಹೇಳಿ ಈ ಪದವನ್ನ ಕೇಳಿರ್ತಿರ್ತೀರಿ. ಹಾಗಾದ್ರೆ 1,00,000 ಎಷ್ಟು ದೊಡ್ಡದು ನಿಮಗೆ ತಿಳಿದಿದೆಯೇ ಅಂತ ಕ್ವಶನ್ಸ್ ನ ಅದನ್ನ ನಾವು ಕಂಡುಹಿಡಿಬೇಕು. ಈಗ ಯಾವ ತರಪ್ಪ ಅಂದಾಗ ಈಶ್ವರಪ್ಪ ಈ ಘಟನೆಯನ್ನ ತಮ್ಮ ಮಗಳು ರೋಕ್ಸಿ ಹಾಗೂ ಮಗ ವಿಷ್ಣು ವಿನೊಂದಿಗೆ ಹಂಚಿಕೊಳ್ತಾನೆ. ಹಾಗಾದ್ರೆ ಈ ದೇಶದಲ್ಲಿ 1,00,000ದಷ್ಟು ಭತ್ತದ ವಿಧಗಳಿರುವ ಬಗ್ಗೆ ವಿಷ್ಣುವಿಗೆ ಆಶ್ಚರ್ಯವಾಯಿತು. 1,00,000 ಅಂದಾಗ ಇದುವರೆಗೆ ನಾನು ಕೇವಲ 3 ವಿಧಗಳ ರುಚಿಯನ್ನಷ್ಟೇ ನೋಡಿರುವೆ. ನಾವು ಪ್ರತಿದಿನ ಒಂದು ಹೊಸ ವಿಧದ ಅನ್ನವನ್ನು ಸೇವಿಸಿದರೆ ಎಲ್ಲಾ ವಿಧಗಳ ರುಚಿಯನ್ನು ನೋಡಲು ನಮ್ಮ ಜೀವಿತಾವಧಿ 100 ವರ್ಷಗಳಲ್ಲಿ ಸಾಧ್ಯವೇ ಅಂತ ಕ್ವಶನ್ಸ್ ಮಾಡ್ತಾನೆ. ನೋಡ್ರಿ, 1,00,000ದಷ್ಟು ಏನಿದವಪ್ಪ ಅಂತಂದಾಗ ಭತ್ತದ ಏನದಪ್ಪ ಅಂತಂದಾಗ ವಿಧಗಳದವು. ನಾವು 100 ವರ್ಷದಾಗ ನಾವು ಏನ್ ಮಾಡಕ್ಕಾಗಲ್ಲಪ್ಪ ಅಂದ್ರೆ ದಿನ ಒಂದೊಂದೊಂದೊಂದು ರುಚಿ ನೋಡಿದ್ರು ಕೂಡ 100 ವರ್ಷದಾಗ 1,00,000 ಭತ್ತದ ಏನ್ ಮಾಡಂಗಿಲ್ಲಪ್ಪ ಅಂದ್ರೆ ರುಚಿ ನೋಡಕ ಸಾಧ್ಯ ಇಲ್ಲ. ಆತ ಬರೀ 3 ರುಚಿಗಳನ್ನು ನೋಡಿದಾನೆ ಅಂತೇಳಿ ಒಂದು ಆಶ್ಚರ್ಯನ ವ್ಯಕ್ತಪಡಿಸ್ತಾನೆ. ಹಾಗಾದ್ರೆ ಇಲ್ಲಿ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಂತೇಳಿ ನಿಮ್ಗೆ ಇಲ್ಲಿ ಪಾಠ ಇದೆಯಲ್ಲ, ಆ ಪಾಠಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಕೆಳಗಡೆ ಈ ನೀಡಿರುವ ಬಾಕ್ಸ್ ಗಳನ್ನ ಭರ್ತಿ ಮಾಡ್ರಿ ಅಂತ ಕ್ವಶನ್ಸ್ ನ ಕೊಟ್ಟಾನ. ಹಾಗಾದ್ರೆ ಭರ್ತಿಗಳನ್ನ ನಾವು ಯಾವ ತರ ಮಾಡ್ಕೋತಾ ಹೋಗ್ಬೇಕು, ಇಲ್ಲಿ ಸರಿಯಾಗಿ ಅಬ್ಸರ್ವ್ ಮಾಡ್ಕೋತಾ ಬರ್ರಿ. 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕ್ವಶನ್ಸ್ ನ ಕೊಟ್ಟಾನ. 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಬಹಳ ಸಿಂಪಲ್ ಆಗಿ 3 ಅಂಕಿ ಅಂದಾಗ 1 ಅಂಕಿಯ ದೊಡ್ಡ ಸಂಖ್ಯೆ 9 ಆಗಿರ್ತದೆ, 2 ಅಂಕಿಯ ದೊಡ್ಡ ಸಂಖ್ಯೆ 99 ಆಗಿರ್ತದೆ, 3 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಕೇಳಿದಾಗ ಮತ್ತೆ 3 9 ಬರೆದಿದ್ದಾರೆ ಅಷ್ಟೇ. 3 9 999. ಇದಕ್ಕ ಒಂದು ಪ್ಲಸ್ ನ ಮಾಡಿದ್ದಾರೆ. ಒಂದು ಪ್ಲಸ್ ನ ಮಾಡಿದರಪ್ಪ ಅಂತಂದಾಗ ನಮಗ ಯಾವ ಅಂಕಿ ಸಿಗ್ತದಪ್ಪ ಅಂದಾಗ 4 ಅಂಕಿಯ 4 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆ ಸಿಗ್ತದ. ಅದಕ್ಕ 1 ಅಂಕಿನ 3 ಅಂಕಿಯ ದೊಡ್ಡ ಸಂಖ್ಯೆ ಒಂದು ಪ್ಲಸ್ ಮಾಡಿದ್ವು ಅಂದ್ರ 4 ಅಂಕಿಯ ಚಿಕ್ಕ ಸಂಖ್ಯೆ ಸಿಗ್ತದ. ಆ ಚಿಕ್ಕ ಸಂಖ್ಯೆ ಏನಾಗಿರ್ತದಪ್ಪ ಅಂತ ಕ್ವಶನ್ಸ್ ನ ಕೇಳ್ತಿರ್ತಾನೆ. 1,000 ಆಗಿರ್ತದ. 1,000. ಇನ್ ನೆಕ್ಸ್ಟ್ 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಅಂದಾಗ 4 9 ನ ಬರಿಬೇಕು. 9,999. ಇದಕ್ಕೆ ಒಂದು ಪ್ಲಸ್ ನ ಮಾಡ್ರಿ 5 ಅಂಕಿಯ ದೊಡ್ಡ ಸಂಖ್ಯೆ ಸಿಗ್ತದ.
ಅವಾಗ 10,000 ಆಗ್ತದ. 9,099 ಆದ್ಮೇಲೆ ನೆಕ್ಸ್ಟ್ ಏನು 10,000. ಓಕೆ, ಇದು 5 ಅಂಕಿಯ, ಇದು 4 ಅಂಕಿಯ ದೊಡ್ಡ ಸಂಖ್ಯೆ, ಇದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಇನ್ನು ನೆಕ್ಸ್ಟ್ ನಮ್ಗ ಏನ್ ಕೊಟ್ಟಿದ್ದಾನಪ್ಪ ಅಂತ ನೋಡಿದಾಗ 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೀರಿ. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬರೀರಿ ಅಂದಾಗ 5 9 ಬರೀಬೇಕು. 5 9 ಬರ್ದ ಇದು 5 ಅಂಕಿಯ ದೊಡ್ಡ ಸಂಖ್ಯೆ ಆಗಿರ್ತದೆ. ಇದಕ್ಕೆ ಪ್ಲಸ್ 1 ಮಾಡಿದಪ್ಪ ಅಂತಂದಾಗ ನಮಗ ಏನ್ ಸಿಗ್ತದಪ್ಪ ಅಂತ ಹೇಳಿದಾಗ 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಚಿಕ್ಕ ಸಂಖ್ಯೆ ಸಿಗ್ತದ. ಆ 6 ಅಂಕಿಯ ಚಿಕ್ಕ ಸಂಖ್ಯೆನೇ ಏನಾಗಿರ್ತದಪ್ಪ ಅಂದಾಗ 1 ಲಕ್ಷ ಆಗಿರ್ತದ. ಹೌದಾ? 6 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಏನಾಗಿರ್ತದಪ್ಪ ಅಂದಾಗ 1 ಲಕ್ಷ ಆಗಿರ್ತದ. 1 ಲಕ್ಷಕ್ಕ ಎಷ್ಟು ಸೊನ್ನೆಗಳಾಗಿರ್ತಾವಪ್ಪ ಅಂತ ಕ್ವಶನ್ಸ್ ಕೇಳ್ತಾನೆ ನಿಮ್ಗೆ. 5 ಸೊನ್ನೆಗಳು ಇಲ್ಲಿ ಇರ್ತಾವೆ. 1 ಲಕ್ಷಕ್ಕೆ 5 ಸೊನ್ನೆಗಳು ಇರ್ತಾವೆ. ಇದು ಕೂಡ ತಾವು ನೋಡ್ಬೇಕು. ಹಾಗಾದ್ರೆ ಇದನ್ನ ನಾವು ಏನಂದು ಓದ್ತೇವಪ್ಪ ಅಂತಂದಾಗ 1 ಲಕ್ಷ ಅಥವಾ 1 ಲಕ್ಷ ಎಂದು ಓದ್ತೇವೆ. ಹಾಗಾದ್ರೆ 1 ಲಕ್ಷ ಅಂತ ಓದಿದಾದ್ಮೇಲೆ 1 ಲಕ್ಷಕ್ಕಿಂತ ಮೇಲಿನ ಸಂಖ್ಯೆಗಳು 1 ಲಕ್ಷಕ್ಕಿಂತ ಕೆಳಗಿನ ಸಂಖ್ಯೆಗಳನ್ನ ನಾವು ಇಲ್ಲಿ ಬರೀಬೇಕಾಗ್ತದ. ಇಲ್ಲಿ ನೋಡ್ರಿ 99,995 ಐತಿ, 99,996 ಐತಿ. ಹಾಗಾದ್ರೆ ನೆಕ್ಸ್ಟ್ 99,997 ಆಗ್ತದ. ಇದು 98 ಐತಿ. ನೆಕ್ಸ್ಟ್ 99,999 ಆಗ್ತದೆ. ಇದು ಆದ್ಮೇಲೆ ಕರೆಕ್ಟ್ ಆಗಿ 1 ಲಕ್ಷ ಆಗ್ತದೆ. 1 ಲಕ್ಷ 99,000 ಆದ್ಮೇಲೆ 1 ಲಕ್ಷ. ಹೌದಾ? 2 ಸೊನ್ನೆ, ನೆಕ್ಸ್ಟ್ 3 ಸೊನ್ನೆ, ಅಂದ್ರೆ ಟೋಟಲ್ ಆಗಿ 5 ಸೊನ್ನೆಗಳು, 1 ಲಕ್ಷ. ಇನ್ನು ನೆಕ್ಸ್ಟ್ 1 ಲಕ್ಷದ 1. ಹೌದಾ? 1 ಲಕ್ಷದ 1 ಅಂತ ಹೇಳ್ತೇವೆ. ನೆಕ್ಸ್ಟ್ 1 ಲಕ್ಷದ 2. ಬಿಡಿ 10 100 1000 10,000 ಲಕ್ಷ. 1 ಲಕ್ಷದ 2. ನೆಕ್ಸ್ಟ್ 1 ಲಕ್ಷದ 3. ನೆಕ್ಸ್ಟ್ 1 ಲಕ್ಷದ 4. ಇವನ್ನ ನೀವೇನ್ ಮಾಡ್ಬೇಕಪ್ಪ ಅಂದಾಗ ಅಲ್ಲಿ ಫಿಲ್ನ ಮಾಡ್ಕೋಬೇಕಾಗ್ತದ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತಂದಾಗ ಇಲ್ಲಿ ಅವರೇ ರೋಕ್ಷಿ ಮತ್ತು ಇಷ್ಟು ಅವ್ರೇನ್ ಮಾಡ್ತಾರಪ್ಪ ಅಂದಾಗ ಮತ್ತೆ ಸಂಭಾಷಣೆಯನ್ನು ಮುಂದುವರಿಸಿದ್ದಾರೆ. ಇಲ್ಲಿ ರೋಕ್ಷಿ ಮತ್ತು ಇಷ್ಟು ತಾವು ಪ್ರತಿದಿನ 1 ವಿಧದ ಅನ್ನವನ್ನು ಜೀವಮಾನವಿಡೀ ಸೇವಿಸಿದರೂ 1 ಲಕ್ಷದ ಸಮೀಪಕ್ಕೂ ಬರಲಾಗುವುದಿಲ್ಲ ಎಂಬುದನ್ನ ಕಂಡುಕೊಂಡರು. ರೋಕ್ಷಿ ಹೇಳ್ತಾಳೆ, ಪ್ರತಿದಿನ 2 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ನಾವು 100 ವರ್ಷಗಳಲ್ಲಿ 1 ಲಕ್ಷ ವಿಧದ ಅನ್ನವನ್ನ ಸೇವಿಸಬಹುದೇ ಅಂತ ಕ್ವಶನ್ಸ್ ಕೊಟ್ಟಾಳ. ಸಾಧ್ಯ ಆದ್ರೆ ಸೇವಿಸಬಹುದು. ಯಾವ ತರ ಸೇವಿಸಬಹುದಪ್ಪ ಅಂದ್ರೆ ಒಂದು ದಿನಕ್ಕೆ ಎಷ್ಟು ಟೇಸ್ಟ್ ಗಳನ್ನು ಮಾಡ್ಬೇಕು, ಒಬ್ಬ ನಾವು ಲೆಕ್ಕಗಳನ್ನ ಇಲ್ಲಿ ಮಾಡ್ಬೇಕಾಗ್ತದ. ಒಬ್ಬ ವ್ಯಕ್ತಿ ಪ್ರತಿದಿನ 3 ಬಾರಿ ನೋಡ್ರಿ, ಒಬ್ಬ ವ್ಯಕ್ತಿ ಪ್ರತಿದಿನ 3 ವಿಧದ ಅಕ್ಕಿಯನ್ನ, 1 ವಿಧ ಅಕ್ಕಿ, 2ನೇ ವಿಧ ಅಕ್ಕಿ, 3ನೇ, ಒಂದು ದಿನ 3 ತಿನ್ನೋದು, 3 ವಿಧದ ಅನ್ನವನ್ನು ಸೇವಿಸಿದರೆ ಹೇಗೆ? ಇದು 100 ವರ್ಷಗಳ ಜೀವಿತಾವಧಿಯಲ್ಲಿ ಎಲ್ಲಾ ವಿಧದ ಅನ್ನದ ರುಚಿಯನ್ನು ಏನಪ್ಪಾ ಅಂದ್ರೆ ಸವಿಯಬಹುದೇ, ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಕೊಟ್ಟಾಗ ಇಲ್ಲಿ ನಾವು ಏನ್ ಮಾಡಬೇಕಪ್ಪ ಅಂತಂದಾಗ ಕಂಡುಹಿಡಿಬೇಕಪ್ಪ ಅಂತಂದಾಗ ನಾನು ಇಲ್ಲಿ ಬರ್ಕೋತ ಹೋಗ್ತೇನೆ. ನೀವೇನ್ ಮಾಡಬೇಕಪ್ಪ ಅಂತಂದಾಗ ನೀಟಾಗಿ ಸರ್ ನಾವಿಲ್ಲಿ ಈ ತರ ಇದನ್ನ ನೋಟ್ಸ್ ಗಳನ್ನ ಮಾಡಿಟ್ಟಿರ್ತೀವಿ. ಇಲ್ಲಿ ನೋಟ್ಸ್ ಗಳನ್ನ ಮಾಡಿಟ್ಟಿರ್ತೇವೆ. ಇದನ್ನು ಕೂಡ ಇಲ್ಲಿ ಮೊದಲಿಗೆ ಸ್ಕ್ರೀನ್ ನಲ್ಲಿ ಏನ್ ಮಾಡಿರ್ತೀನಪ್ಪ ಅಂದಾಗ ಹಾಕಿರ್ತಿರ್ತೀನಿ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದಾಗ ತಾವು ನೀಟಾಗಿ ಬರ್ಕೋತ ಬರ್ಬೇಕು. ಇಲ್ಲಿ ಏನಾದ್ರೂ ಅಕ್ಷರಗಳನ್ನ ಇಲ್ಲಿ ನಾನು ಬರಕ್ ಹಾಕ್ತಿರ್ತೀನಿ. ಗೊತ್ತಾಯ್ತು? ಓಕೆ. ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇದನ್ನ ಹಾಕಿರ್ತಿರ್ತೀನಿ. ತಾವು ವಿಡಿಯೋನ ಪಾಸ್ ಮಾಡಿ ಇದನ್ನ ಬರ್ಕೋಬಹುದು. ಏನಪ್ಪಾ ಅಂದಾಗ ಒಂದು 100 ವರ್ಷ ಸರ್, ಇಲ್ಲಿ ಒಂದು 100 ವರ್ಷ ಅಂತ ಹೇಳಿ ಕರಿತೇವೆ ನಾವು. ಹೌದಾ? 100 ವರ್ಷ, ಒಂದು ವರ್ಷಕ್ಕೆ ಎಷ್ಟು ದಿನ ಇರ್ತಾವ? 365 ದಿನ ಇರ್ತಾವ. ಒಂದು 100 ವರ್ಷ ಅಂದ್ರೆ ಅದ್ರೊಳಗಡೆ ಬರೀ 1 ವರ್ಷ ತಗೋರಿ. ಮೊದಲು 1 ವರ್ಷ ಅಂದಾಗ ಎಷ್ಟು ದಿನ ಇರ್ತಾವ್ರಿ? 365 ದಿನ ಇರ್ತಾವ. 365 ದಿನ ಇರ್ತಾವ. ಹಾಗಾದ್ರೆ ಒಂದು ದಿನಕ್ಕೆ 365 ಇಂಟು ಬರೇ ಒಂದು 100 ಹೊಡೆದ್ರಿ ಅಂತ ತಿಳ್ಕೊರಿ. 100 ವರ್ಷ ಹೊಡೆದ್ರಿ. ಅವಾಗ ನಾವು ಎಷ್ಟಾಗ್ತೈತೆ ನೋಡ್ರಿ, 36,500 ಅಷ್ಟೇ ಅನ್ನದ ವಿಧಗಳನ್ನ ನಾವು ಸೇವಿಸ್ದಂಗ ಆಗ್ತದೆ. ಹೌದಾ? ಒಂದ್ ವೇಳೆ ಎರಡು ವಿಧದ ಅಕ್ಕಿಗಳನ್ನು ಸೇರಿಸಿದ ಅಂತ ತಿಳ್ಕೊರಿ. ಅಂದ್ರೆ ಇದ್ರ ಡಬಲ್ 36 72 ಮ್ಯಾಗಿಂದ 5 ಅಂದ್ರೆ 73,000 ಆಗ್ತದೆ. 365 ಇಂಟು 200 ಅಂದ್ರೆ 200. ಏನಪ್ಪಾ ಅಂದ್ರೆ 2 ವಿಧದ ಅಕ್ಕಿಗಳನ್ನು ಹೊಡೆದೇವಪ್ಪ ಅಂತಂದ್ರೆ 2 ಹೊಡೆದೇವ ಅಂದ್ರೆ ಇದು ಏನಾಗ್ತೈತಿ? ಅದರ ಡಬಲ್ ಆಗ್ತದೆ. 73,000 ಆಗ್ತದೆ. 1 ವರ್ಷಕ್ಕೆ 36,500 ಅಂದ್ರೆ 2 ವರ್ಷಕ್ಕೆ 73,000 ಆಗ್ತದೆ. ಒಂದ್ ವೇಳೆ ನಾವು ಮೂರು ಏನಪ್ಪಾ ಅಂದ್ರೆ 365 ಇಂಟು 3 ಮಾಡಿದವಪ್ಪ ಅಂತಂದಾಗ ಎಷ್ಟಾಗ್ತದೆ? 1095 ಆಗ್ತದೆ. 100 ವರ್ಷ ಅಂತಂದಾಗ ಇಂಟು 100 ಮಾಡಿದಾಗ ಎಷ್ಟಾಗ್ತದೆ? 1,09,500 ನೋಡ್ರಿ. 1 ಲಕ್ಷಕ್ಕಿಂತ ದಾಟೋಯ್ತು. ಹೌದಾ? 1 ಲಕ್ಷಕ್ಕಿಂತ ದಾಟೋಯ್ತು. ಹಾಗಾದ್ರೆ ನಾವು 100 ವರ್ಷಗಳಲ್ಲಿ ನಾವು
ಎಲ್ಲಾ ವಿಧದ ಅಂದ್ರೆ ಪ್ರತಿದಿನ 3 ವಿಧದ ಅನ್ನವನ್ನು ನಾವು ಏನಾದ್ರೂ ಸೇವಿಸಿದೇವಪ್ಪ ಅಂತಂದಾಗ 1,00,000 ನಾವು ಅಕ್ಕಿಯ ವಿಧವನ್ನ ನಾವೇನ್ ಮಾಡ್ಬೋದಪ್ಪ ಅಂದಾಗ ಸೇವನೆ ಮಾಡಕ ಸಾಧ್ಯ ಇದೆ. ಹಾಗಾದ್ರೆ ಇದನ್ನ ನಾವು ಈ ತರ ಬರೀಬೇಕು. ಕೆಳಗಡೆ ಸ್ಟೇಟ್ಮೆಂಟ್ ಇದೆ ನೋಡ್ರಿ, ಸ್ಟೇಟ್ಮೆಂಟ್ ನ ಬರ್ಕೋರಿ. 3 ಹೊತ್ತು ಒಂದು ಹೊತ್ತಿಗೆ ಒಂದು ವಿಧದ ಅಕ್ಕಿ ಎಂದರೆ 100 ವರ್ಷಕ್ಕೆ 1,00,000 ವಿಧದ ಅಕ್ಕಿಯನ್ನ ರುಚಿ ನೋಡಬಹುದು ಅಂತೇಳಿ ನಾವಿಲ್ಲಿ ಬರೀಬೇಕಾಗ್ತದ. ಇದು ಫಸ್ಟ್ ಕ್ವಶನ್ಸ್. ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ಏನಿದಾವಪ್ಪ ಅಂತೇಳಿ ನೋಡ್ಕೋತೀವಿ. ಕ್ವಶನ್ಸ್ ಇಲ್ಲಿ ಈ ತರ ಇದಾವ. ಜನಗಣತಿ ರಿಲೇಟೆಡ್ ಇಲ್ಲಿ ಕ್ವಶನ್ಸ್ ಇದೆ. ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ನ ಕೊಟ್ಟಾರ ನೋಡ್ರಿ. ಏನಪ್ಪಾ ಅಂದಾಗ 2011ರ ಜನಗಣತಿ ಪ್ರಕಾರ ಚಿಂತಾಮಣಿ ಪಟ್ಟಣದ ಜನಸಂಖ್ಯೆ ಸುಮಾರು 75,000 ಇತ್ತು. 75,000 1,00,000ಕ್ಕೆ ಎಷ್ಟು ಕಡಿಮೆ ಇದೆ ಅಂತ ಕ್ವಶನ್ಸ್ ನ ಕೊಟ್ಟಾರ. ಬಹಳ ಸಿಂಪಲ್ ಆಗಿ ಬರಿಬೇಕು ನೋಡ್ರಿ. 1,00,000 ಒಳಗಡೆ ನಾವು ಏನ್ ತೆಗಿಬೇಕು ಈಗ ನೋಡಿ, 10, 100, 1000, 10,000, ಲಕ್ಷ. ಸಾರಿ, ಇದು 1,00,000ಕ್ಕೆ ಹೌದಾ. 1,00,000ಕ್ಕೆ ಇಲ್ಲಿ ಏನಿದೆಪ್ಪ ಅಂದಾಗ 75,000 ಇದೆ ಆಲ್ರೆಡಿ. ಹಾಗಾದ್ರೆ ಎಷ್ಟು ಕಡಿಮೆ ಇದೆ ಅಂತ ಕ್ವಶನ್ಸ್ ಕೇಳ್ತಾರೆ. 1,00,000 ಒಳಗೆ ಈ 75,000ನ ನೀವು ಏನ್ ಮಾಡಬೇಕಪ್ಪ ಅಂದ್ರೆ ರಿಮೂವ್ ಮಾಡಿದಾಗ ಉಳಿದಿದ್ದು ಎಷ್ಟೀಗ 25,000. ಹಾಗಾದ್ರೆ ನಾವು ಏನ್ ಬರೀಬೇಕಪ್ಪ ಅಂದಾಗ 25,000 ಕಡಿಮೆ ಇದೆ ಅಂತೇಳಿ ನಾವು ಇಲ್ಲಿ ಬರ್ಕೋಬೇಕಾಗ್ತದ. ಇನ್ ನೆಕ್ಸ್ಟ್ 2024ಕ್ಕೆ ಚಿಂತಾಮಣಿ ಪಟ್ಟಣದ ಅಂದಾಜಿತ ಜನಸಂಖ್ಯೆ 1,06,000. ಇದು ಲಕ್ಷಕ್ಕಿಂತ 1,06,000 ಎಷ್ಟು ಹೆಚ್ಚು ಇದೆ ಅಂತ ಕ್ವಶನ್ಸ್ 1,00,000ಕ್ಕಿಂತ ಇದು ಎಷ್ಟು ಹೆಚ್ಚಿಗೆ ಐತಿ? 1,06,000 ಇದೆ. ಹಾಗಾದ್ರೆ 1,00,000 ಇದು ವ್ಯತ್ಯಾಸ 1,06,000. ಇದರ ಎರಡರ ನಡುವಿನ ವ್ಯತ್ಯಾಸ ಅಂತ ನೋಡಿದಾಗ 6,000 ಆಗ್ತದೆ. ಹೌದಾ, 6,000 ಏನಾಗಿದೆಪ್ಪ ಅಂದಾಗ ಹೆಚ್ಚಿಗೆ ಇದೆ ಅಂತೇಳಿ ನಾವು ಬರಿಬೇಕಾಗ್ತದ. ಇದು 6,000 ಹೆಚ್ಚು ಇದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂತಂದ್ರೆ ಇದ್ರ ಒಳಗಡೆನೆ ಇನ್ನು 3ನೇ ಕ್ವಶನ್ಸ್ ನ ಒಂದು ಕೊಟ್ಟಿದ್ದಾನೆ ನೋಡ್ರಿ. 3ನೇ ಪ್ರಶ್ನೆ ಏನಾಗಿದೆಯಪ್ಪ ಅಂತ ನೋಡಿದಾಗ ಸರ್ 2011ರಿಂದ 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆಯಲ್ಲಿ ಎಷ್ಟು ಹೆಚ್ಚಳವಾಗಿದೆ ಅಂತ ಕ್ವಶನ್ಸ್ ಕೊಟ್ಟಾನೆ. ಎಷ್ಟು ಹೆಚ್ಚಳವಾಗಿದೆ, ಹೆಚ್ಚಳ ಆಗಿದ್ದು ಎಷ್ಟು ಅಂತ ನೋಡ್ರಿ. 2011ರಿಂದ 2024ಕ್ಕೆ ಚಿಂತಾಮಣಿಯ 2011ರಾಗ ಎಷ್ಟಿತ್ತು? 75,000 ಇತ್ತು. ಎಷ್ಟಿರುತ್ತೆ? 75,000 ಇತ್ತು. 2024ಕ್ಕೆ ಏನಾಗಿತ್ತು? 1,00,000 ಇದು 1,00,000 ಏನ್ ಮಾಡ್ಕೊಂಡ್ಬಿಟ್ರಪ್ಪ ಅಂದ್ರ ಮೇಲೆ ಬರ್ಕೊಂಡ್ಬಿಡ್ರಿ. ಅಂದಾಗ ವ್ಯತ್ಯಾಸ ನಿಮ್ಗೆ ಕಳಿಯಕ್ಕೆ ಬರ್ತದೆ. 1,06,000 ಇದು ಏನಾಗಿದೆಪ್ಪ ಅಂದಾಗ 2011ರಾಗ 75,000 ಇದೆ. 75,000 0 0 0 0 0 0 6ರಾಗ 5 ಕಳೆದ್ರ 1. ನೆಕ್ಸ್ಟ್ 10ರಾಗ 7 ಕಳೆದ್ರೆ ಎಷ್ಟಪ್ಪ ಅಂದಾಗ 3. ನೆಕ್ಸ್ಟ್ 1 31,000. ಹೌದಾ, ಎಷ್ಟಾಯ್ತ್ರಿ? 31,000. ಹಾಗಾದ್ರೆ 2011ರಿಂದ ಹಿಡಿದು 2024ಕ್ಕೆ ಚಿಂತಾಮಣಿಯ ಜನಸಂಖ್ಯೆ ಎಷ್ಟು ಹೆಚ್ಚಳವಾಗಿದೆಯಪ್ಪ ಅಂತಂದಾಗ 31,000 ಜನಸಂಖ್ಯೆ ಹೆಚ್ಚಳವಾಗಿದೆ ಅಂತೇಳಿ ನಾವು ಬರಿಬೇಕಾಗ್ತದ. ಕ್ಲಿಯರ್? ಈ ತರ ನೀವು ಕೂಡ ಕ್ವಶನ್ಸ್ ನ ಬರಿಬೇಕು. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತ ನೋಡಿದಾಗ ಇಲ್ಲೊಂದು ಚಿತ್ರ ಕೊಟ್ಟಾನ. ಈ ಚಿತ್ರವನ್ನ ಸರಿಯಾಗಿ ಅಬ್ಸರ್ವ್ ಮಾಡಬೇಕು. ಏನ್ ಚಿತ್ರ ಕೊಟ್ಟಿದ್ದಾನಪ್ಪ ಅಂದಾಗ ದೊಡ್ಡ ಸಂಖ್ಯೆಗಳ ಒಂದು ಅನುಭವವನ್ನ ಪಡೆಯುವುದು. ನೋಡ್ರಿ, ದೊಡ್ಡ ಸಂಖ್ಯೆಗಳ ಒಂದು ಅನುಭವ ಪಡೆಯುವುದು. ನೀವು ಕೆಲವು ಆಸಕ್ತಿದಾಯಕ ಅಂಶಗಳ ಬಗ್ಗೆ ಕೇಳಿರಬಹುದು. ಪ್ರಪಂಚದಲ್ಲಿನ ಅತ್ಯಂತ ಎತ್ತರದ ಪ್ರತಿಮೆ ಅಂದ ಏಕತಾ ಪ್ರತಿಮೆ ಅಂತ ಕೇಳ್ತೇವೆ. ಇದು ಎಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನ. ಗುಜರಾತ್ ನಲ್ಲಿದೆ. ಅದು ಯಾರ್ದಪ್ಪ ಅಂತಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು. ಅದರ ಎತ್ತರ ಸುಮಾರು 180 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ. ಇನ್ನು ಕರ್ನಾಟಕದಲ್ಲಿನ ಕುಂಚಿಕಲ್ ಜಲಪಾತ, ಕರ್ನಾಟಕ ಎತ್ತರವಾದ ಜಲಪಾತ ಅಂತ ಕೂಡ ಕರಿತೇವೆ. ಒಳಗು ಜೋಗ ಜಲಪಾತ ಕರಿತೇವೆ. ಬಟ್ ಇಲ್ಲಿ ಕರ್ನಾಟಕದ ಕುಂಚಿಕಲ್ ಜಲಪಾತ ಅದಕ್ಕಿಂತ ಎತ್ತರ ಇದೆ. 450 ಮೀಟರ್ ಎತ್ತರದಿಂದ ಬೀಳ್ತಾ ಇದೆ. ಎರಡು ಆಸಕ್ತಿದಾಯಕ GK ರಿಲೇಟೆಡ್ ಕೂಡ ಕ್ವಶನ್ಸ್ ಕೇಳಬಹುದು. ಕೂಡ ಬರೀರಿ. ಪ್ರತಿ ಸಂದರ್ಭದಲ್ಲೂ ಈ ಅಳತೆಗಳು ಎಷ್ಟು ದೊಡ್ಡದಾಗಿವೆ ಎಂಬುದನ್ನ ಗ್ರಹಿಸುವುದು ಸುಲಭವಲ್ಲ. ಆದರೆ ಅವುಗಳ ಗಾತ್ರದ ಬಗ್ಗೆ ನಮಗೆ ಪರಿಚಿತವಾಗಿರ್ಬೇಕು. ಮತ್ತೊಂದರೊಂದಿಗೆ ಹೋಲಿಸುವುದರಿಂದ ಗ್ರಹಿಸುವುದು ಒಂದು ಉದಾಹರಣೆಯನ್ನ ಗಮನಿಸೋಣ. ಇಲ್ಲಿ ಒಂದು ಉದಾಹರಣೆಗಳನ್ನು ಕೊಟ್ಟಾರ ನೋಡ್ರಿ. ಏನಪ್ಪಾ ಅಂದಾಗ ಇದೊಂದು ಜಲಪಾತ ಚಿತ್ರ ಕೊಟ್ಟಿದ್ದಾರೆ. ಈ ಕಡೆ ಒಂದು ಕಟ್ಟಡದ ಚಿತ್ರ ಕೊಟ್ಟಿದ್ದಾರೆ. ಕಟ್ಟಡ ಎಷ್ಟು ಅಂತ ಇದೆ ನೋಡ್ರಿ. ಕೆಳಗಡೆಯಿಂದ ಹಿಡಿಬೇಕು. 1 2 3 4 5 6 7 8 9 10 11 11 ಅಂತಸ್ತಿನ ಕಟ್ಟಡ ಅಂತ ಹೇಳಿ ನಾವು ಇದನ್ನ ಕರಿತೇವೆ. ಹಾಗಾದ್ರೆ ಬಲಭಾಗದಲ್ಲಿ ನೀಡಿರುವ ಚಿತ್ರವನ್ನು ವೀಕ್ಷಿಸಿ. ಸೋಮು 1 ಮೀಟರ್. ಸೋಮು ಅಲ್ಲಿ ಇಲ್ಲೊಬ್ಬ ವ್ಯಕ್ತಿ ನಿಂತಾನೆ. ಹಾಯ್, ನಾನು ಸೋಮು ಅಂತೇಳಿ. ಹೌದಾ, ನಿಮ್ ಚಿತ್ರದಾಗ ಕಾಣಿಸ್ತದೆ, ನೀವು ನೋಡ್ಕೊಂಡಿದ್ದನ್ನ.
ಹಾಯ್ ನಾನು ಒಬ್ಬ ಸೋಮು ಅಂತೇಳಿ ಒಬ್ಬ ವ್ಯಕ್ತಿ ಅಲ್ಲಿ ತನ್ನ ಮೇಲೆ ಬಲಭಾಗದ ಚಿತ್ರವನ್ನು ವೀಕ್ಷಿಸಿ ಸೋಮು 1 ಮೀಟರ್ ಎತ್ತರವಿದ್ದಾನೆ. ಸೋಮುನ ಹೈಟ್ ಎಷ್ಟದ? 1 ಮೀಟರ್ ಹೈಟ್ ಅದನ. ಪ್ರತಿ ಮಹಡಿಯ ಅವನ ಎತ್ತರದ 4ರಷ್ಟು ಇದ್ದರೆ, ಒಂದು ಮಹಡಿ ಎಷ್ಟದಪ್ಪ ಅಂದ್ರೆ ಅವ 1 ಮೀಟರ್ ಇದ್ದಂದ್ರೆ ಅವನ 4ರಷ್ಟು ಅಂದ್ರೆ ಅದು ಎಷ್ಟಾಗ್ತದೆ? 4 ಮೀಟರ್ ಅದು ಜಾಸ್ತಿ ಆಗ್ತದೆ. ಹಾಗಾದ್ರೆ ಕಟ್ಟಡದ ಅಂದಾಜು ಎತ್ತರ ಎಷ್ಟು ಅಂದ್ರೆ ಈ ಕಟ್ಟಡದ ಅಂದಾಜು ಎತ್ತರ ಎಷ್ಟಿದೆ ಅಂತ ಕ್ವಶನ್ಸ್ ನ ಕೇಳಾರ. ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಸೋಮುನ ಎತ್ತರ ಎಷ್ಟೈತಿ ಇದನ್ನ ನಾನಿಲ್ಲಿ ಸ್ಟೇಟ್ಮೆಂಟ್ ರಿಲೇಟೆಡ್ ಏನ್ ಮಾಡುತ್ತೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಬರ್ಕೋಬಹುದು. ನಾನು ಇಲ್ಲಿ ಡೈರೆಕ್ಟ್ ಬರಿತಿರ್ತೀನಿ. ಸೋಮುವಿನ ಎತ್ತರ ಎಷ್ಟದ? 1 ಮೀಟರ್ ಅದ. ಸೋಮುವಿನ ಎತ್ತರ 1 ಮೀಟರ್ ಅದ. ಹಾಗಾದ್ರೆ ಈಗ ಅಂದಾಜು ಕಟ್ಟಡ ಎತ್ತರ ಹೇಳ್ರಿ ಅಂತಂದಾಗ ಅವನಕ್ಕಿಂತ 4 ಮೀಟರ್ ಅವನ 4ರಷ್ಟು ಇರ್ತದ. ಇವ್ ಬಂದಿತ್ತಂದ್ರೆ ಒಂದು ಕಟ್ಟಡ 4 ಇರ್ತದ. ಹಾಗಾದ್ರೆ ಟೋಟಲ್ ಎಷ್ಟು ಅಂತಸ್ತಿನ ಕಟ್ಟಡ ಐತಿ? ಅದು 11 ಐತಿ. 11 ಐತಿ. 11 4 ಎಷ್ಟ್ರಿ? 44. 11 44 ಮೀಟರ್ ಆ ಕಟ್ಟಡ ಎತ್ತರ ಇದೆ. ಹೌದಾ? ಇದು ಒಂದು ಕ್ವಶನ್ಸ್ ಆಯ್ತು. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದ್ರೆ ಯಾವುದು ಎತ್ತರ? ಏಕತಾ ಪ್ರತಿಮೆ ಅಥವಾ ಕಟ್ಟಡ? ಎಷ್ಟು ಹೆಚ್ಚು ಎತ್ತರವಿದೆ? ಇದರ ಕಟ್ಟಡ ಎತ್ತರದ ಅಥವಾ ಏಕತಾ ಪ್ರತಿಮೆ? ಏಕತಾ ಪ್ರತಿಮೆ ಟೋಟಲ್ ಎಷ್ಟು ಎತ್ತರ ಆಯ್ತು? ಏಕತಾ ಕಟ್ಟಡದ ಎತ್ತರ ಎಷ್ಟೈತಿ? ಈಗ ಕಟ್ಟಡ ಯಾವುದು? ಏಕತಾ ಪ್ರತಿಮೆ. ಏಕತಾ ಪ್ರತಿಮೆ ಎಷ್ಟಾಗಪ್ಪ ಅಂತಂದಾಗ 180 ಮೀಟರ್ ಇತ್ತು. ಕಟ್ಟಡದ ಎತ್ತರ ಅಥವಾ ಕಟ್ಟಡ ಎಷ್ಟು? ಕಟ್ಟಡ ಎಷ್ಟೈತಿ? ಈಗ 44 ಮೀಟರ್ ಐತಿ. ಇದ್ರಾಗ ಯಾವ್ದು ಎತ್ತರ? ಸುಮ್ಮನೆ ನೀವು ಅಂದಾಜನ್ನ ಹೇಳ್ಬೋದು. ಯಾವ್ದು ಎತ್ತರ ಐತಿ? 180 ಮೀಟರ್. ಹಾಗಾದ್ರೆ ಏಕತಾ ಪ್ರತಿಮೆ ಏನಾಗಿದೆಪ್ಪ ಅಂತಂದಾಗ ಹೆಚ್ಚು ಎತ್ತರ ಆಗಿದೆ. ಎಷ್ಟು ಹೆಚ್ಚು ಎತ್ತರವಿದೆ ಅಂತ ಪ್ರಶ್ನೆ ಕೇಳ್ಯಾರ. 180ರಾಗ 44ನ ತೆಗಿರಿ, ಎಷ್ಟಾಗ್ತದಪ್ಪ ಅಂದಾಗ 136 ಮೀಟರ್ ಆಗ್ತದೆ. 136 ಮೀಟರ್ ಏನಾಗಿದೆಪ್ಪ ಅಂದಾಗ ಈ ಏಕತಾ ಪ್ರತಿಮೆನೇ ಎತ್ತರವಾಗಿದೆ ಅಂತೇಳಿ ನೀವು ಇದಕ್ಕೆ 1ನೇ ಕ್ವಶನ್ಸ್ಗೆ ಬರೀಬೇಕು. ಇನ್ನು ನೆಕ್ಸ್ಟ್, ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡ ಎತ್ತರಕ್ಕೆ ಸಮೀಪವಾಗಿ 4 ಪಟ್ಟು ಹೆಚ್ಚು ಎತ್ತರವಿದೆ ಅಂತೇಳಿ ಕ್ವಶನ್ಸ್ ನ ಕೊಟ್ಟಾರ. ಹೌದಾ? ಏಕತಾ ಪ್ರತಿಮೆ 4 ಪಟ್ಟು ಹೆಚ್ಚಿಗಿದೆಯಪ್ಪ ಅಂತ ಹೇಳಿ ಅಂತಂದಾಗ ನೋಡ್ರಿ, ಒಂದು ಕಟ್ಟಡದ ಎತ್ತರ ಎಷ್ಟೈತಿ? 44 ಮೀಟರ್ ಐತಿ. ಇಂಟು 4 ಮಾಡ್ರಿ, 44 ಇಂಟು 4 ಮಾಡ್ರಿ, 4 4 ಎಷ್ಟಪ್ಪ ಅಂದಾಗ 16. ಒಂದು ಕೆಲ 4 4 16 1 17 ಅಂದ್ರೆ 176 ಮೀಟರ್ ಐತಿ. ಅಂದ್ರೆ ಏಕತಾ ಪ್ರತಿಮೆ ಎತ್ತರ ಎಷ್ಟೈತಿ? 180 ಮೀಟರ್ ಐತಿ. ಇದು ಸಮೀಪದ ಅಂತ ಹೇಳತ್ತಾರ. ಹೌದಾ? ಸಮೀಪ ಐತಿ. ಹೌದಾ? ಏಕತಾ ಪ್ರತಿಮೆಯು ಸೋಮುವಿನ ಕಟ್ಟಡದ ಎತ್ತರಕ್ಕೆ ಏನಿದೆಪ್ಪ ಅಂತಂದಾಗ ಸ್ವಲ್ಪ ಸಮೀಪ ಇದೆ. ಓಕೆ, ಇದನ್ನ ನಾವು ಓಕೆ ಅನ್ಬೋದು. ಇನ್ನು ನೆಕ್ಸ್ಟ್ ಇದನ್ನ ಬಿಟ್ಟಾರ ನೆಕ್ಸ್ಟ್ ಏನ್ ಕ್ವಶನ್ಸ್ ಇದೆಯಪ್ಪ ಅಂತ ನೋಡ್ರಿ. ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತವು ಎಷ್ಟು ಎತ್ತರವಾಗಿದೆ ಅಂತ ಕ್ವಶನ್ಸ್ ನ ಕೊಟ್ಟಾರ. ಇಲ್ಲಿ ಕುಂಚಿಕಲ್ ಜಲಪಾತ ಎಷ್ಟಿದೆ ನೋಡ್ರಿ. ಕುಂಚಿಕಲ್ ಜಲಪಾತ 450 ಮೀಟರ್ ಐತಿ. 450 ಮೀಟರ್ ಕುಂಚಿಕಲ್ ಜಲಪಾತ ಇದೆ. ಇದನ್ನೆಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ಕೊಳ್ತಾನೆ, ನೀವು ಸ್ಟಾಪ್ ಮಾಡಿ ಬರ್ಕೊಡ್ರಿ. 450 ಮೀಟರ್ ಕುಂಚಿಕಲ್ ಜಲಪಾತ ಇದೆ. ಇನ್ನ ಕಟ್ಟಡ ಎತ್ತರ ಎಷ್ಟೈತಿ? 44 ಮೀಟರ್ ಕಟ್ಟಡ ಎತ್ತರ ಇದೆ. ಹಾಗಾದ್ರೆ ಅದ್ರ ನಡುವಿನ ಡಿಫ್ರೆನ್ಸ್ ತೆಗಿರಿ. ಡಿಫ್ರೆನ್ಸ್ ತೆಗೆದಾಗ ಎಷ್ಟು ಉಳಿತದ ನೋಡ್ರಿ. 10ರಾಗ 4 ಕಳೆದ್ರೆ 6, 1 ಕೈಲ 5ರಾಗ 5 0 4 406 ಮೀಟರ್. ಹಾಗಾದ್ರೆ ಸೋಮುವಿನ ಕಟ್ಟಡಕ್ಕಿಂತ ಕುಂಚಿಕಲ್ ಜಲಪಾತ ಎಷ್ಟು ಎತ್ತರವಾಗಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ. 406 ಮೀಟರ್ ಏನಾಗಿದೆ ಅಂತಂದಾಗ ಎತ್ತರವಾಗಿದೆ ಅಂತೇಳಿ ನಾವು ಬರಿಬೇಕಾಗ್ತದ. ಹೌದಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂದಾಗ ಜಲಪಾತದ ಎತ್ತರಕ್ಕಿಂತ ನೋಡ್ರಿ, ಜಲಪಾತದ ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳಿರಬೇಕು ಅಂತ ಕ್ವಶನ್ಸ್ ನ ಕೊಟ್ಟಾರ. ಹೌದಾ? ಜಲಪಾತದ ಎತ್ತರಕ್ಕೆ ಸಮವಾಗಲು ಎತ್ತರಕ್ಕೆ ಸಮವಾಗಲು ಸೋಮುವಿನ ಕಟ್ಟಡದಲ್ಲಿ ಎಷ್ಟು ಮಹಡಿಗಳು ಇರಬೇಕು? ಜಲಪಾತದ ಎತ್ತರ ಎಷ್ಟೈತಿ? ಜಲಪಾತದ ಎಷ್ಟದ? 450 ಮೀಟರ್ ಐತಿ. ಡಿವೈಡೆಡ್ ಬೈ ಏನ್ ಮಾಡ್ಬೇಕು ಈಗ? ಆ ಸೋಮುವಿನ ಕಟ್ಟಡ ಎತ್ತರ ಎಷ್ಟೈತಿ? 44 ಐತಿ. 44ರಲ್ಲೇ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಭಾಗಿಸ್ರಿ. ಭಾಗಿಸಿದಾಗ ಇದಕ್ಕ ಏನಾಗ್ತದಪ್ಪ ಅಂದಾಗ 450ಕ್ಕ ಈ 44ರಲ್ಲೇ ನೀವು ಏನ್ ಮಾಡಬೇಕಪ್ಪ ಅಂದಾಗ ಭಾಗಿಸ್ಕೊತ ಬಂದಾಗ ಏನಾಗ್ತದಪ್ಪ ಅಂದ್ರೆ ಹತ್ತಿರದ ಕಟ್ಟಡಕ್ಕೆ 10ರಷ್ಟು. ಹೌದಾ? 10 ಪಾಯಿಂಟ್ ಸಮಥಿಂಗ್ ಬರ್ತದೆ. ಹಾಗಾದ್ರೆ ಹತ್ತಿರಕ್ಕೆ ಕಟ್ಟಡ 10ರಷ್ಟು ಏನಾಗಿದೆಪ್ಪ ಅಂತಂದಾಗ 10ರಷ್ಟು ಹೆಚ್ಚಿಗೆ ಇದೆ. 10ರಷ್ಟು ಹೆಚ್ಚಿಗೆ ಇದೆ. ಹಾಗಾದ್ರೆ ನಮಗ ಎಷ್ಟು ಕಟ್ಟಡ 10ರಷ್ಟುಪ್ಪ ಅಂತಂದಾಗ ಒಂದು ಕಟ್ಟಡದ ಹೈಟ್ ಇದು ಎಷ್ಟದ? ಟೋಟಲ್ ಎಷ್ಟಾಗ್ತದ? ಮಹಡಿ 11 ಐತಿ. 11 10 ಎಷ್ಟಾಗ್ತದಪ್ಪ ಅಂದಾಗ 110. ಹಾಗಾದ್ರೆ ಆ ಕಟ್ಟಡದ ಮಹಡಿಗಳು ಎಷ್ಟಿರ್ಬೇಕಪ್ಪ ಅಂತಂದಾಗ 110 ಮಹಡಿಗಳು ಇರಬೇಕು. 110 ಮಹಡಿಗಳು ಇರ್ಬೇಕಾಗ್ತದ. ಇಷ್ಟು ನಿಮ್ಗ ನಾವ್ ಏನ್ ಮಾಡ್ತಾ ಇದ್ದೀವಿ.
ಇಲ್ಲಿ ನೆಕ್ಸ್ಟ್ ಏನಿದೆ ನೋಡ್ರಿ, 1,00,000 ಅಷ್ಟು ದೊಡ್ಡ ಸಂಖ್ಯೆ ಅಂತ ಕ್ವಶನ್ಸ್ನ ಕೊಟ್ಟಾನ. 1,00,000 ಅಷ್ಟು ದೊಡ್ಡ ಸಂಖ್ಯೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಹಾಗಾದ್ರೆ ಇಲ್ಲಿ ಈಶ್ವರಪ್ಪ ರೋಕ್ಷಿ ಇಷ್ಟು ಅವರನ್ನು ಕೇಳಿದರು 1,00,000 ದೊಡ್ಡದೇ ಅಥವಾ ಚಿಕ್ಕದೇ ಅಂತೆ. ರೋಕ್ಷಿ 1,00,000ವನ್ನ ದೊಡ್ಡ ಸಂಖ್ಯೆ ಎಂದು ಭಾವಿಸುತ್ತಾಳೆ. 1,00,000 ವಿಧದ ಅನ್ನವಿದ್ದರೆ ಅದು ಬಹಳ ಹೆಚ್ಚು. 1,00,000 ದಿನಗಳಷ್ಟು ಜೀವಿಸುವುದಂದ್ರೆ 274 ವರ್ಷಗಳು. ಇದು ನಿಜವಾಗಿಯೂ ದೀರ್ಘಾವಧಿ ಅಂತೇಳಿ ಕೇಳ್ತಾಳೆ. ಅಂದ್ರೆ ಒಂದು ಸಾಲಿನಲ್ಲಿ 1,00,000 ಜನರನ್ನು ನೀವು ನಿಲ್ಲಿಸಿದ್ರಪ್ಪ ಅಂದ್ರೆ ಒಬ್ಬರು ಭುಜಕ್ಕೊಬ್ಬರು ಅಂಟಿಕೊಂಡು ನಿಂತ್ರಪ್ಪ ಅಂದ್ರೆ ಸುಮಾರು 38 ಕಿಲೋಮೀಟರ್ ಉದ್ದ ಬರ್ತದೆ. 1,00,000 ಜನರನ್ನ ಒಬ್ರಿಗೊಬ್ರು ಅಟ್ಯಾಚ್ಮೆಂಟ್ ನಿಲ್ಲಿಸಿದ್ವಿ ಅಂದ್ರೆ ಅದೆಷ್ಟು ಕಿಲೋಮೀಟರ್ ಆಗ್ತದೆ? 38 ಕಿಲೋಮೀಟರ್ ಅಷ್ಟು ಆಗ್ತದೆ. ಆದರೆ ಇಷ್ಟು ಆ ಸಂಖ್ಯೆ ಅಷ್ಟು ದೊಡ್ಡದಲ್ಲ ಎಂದು ಆಲೋಚಿಸುತ್ತಾನೆ. ಇವ ಬರೇ 1,38 ಕಿಲೋಮೀಟರ್ ಆಗ್ತದಲ್ಲ, ಇದೇನು ದೊಡ್ಡ ಸಂಖ್ಯೆ ಅಲ್ಲ ಅಂತ ಇವ ಯೋಚಿಸ್ತಾಳೆ. ಅವಳು ಏನು ರೋಕ್ಷಿ ಏನು ಮಾಡ್ತಾಳೆ, 1,00,000 ನಾವು ಏನಾಗ್ತಪ್ಪ ಅಂದ್ರೆ 100 ವರ್ಷ ಬದುಕುವುದ್ರ ಒಳಗಡೆನೆ ಏನಪ್ಪ ಅಂದ್ರೆ 1,00,000 ವಿಧದ ಅನ್ನವಿದ್ದರೆ ಅದು ಬಹಳ ನಮ್ಗೆ ತಿನ್ನೋದು ಆಗೋದಿಲ್ಲ ಅಂತ ಆಕಿ ದೊಡ್ಡದು ಅಂತೇಳಿ ಆಕಿ ವಿಚಾರ ಮಾಡ್ತಾಳೆ. ಇವನು ಸಣ್ಣದಿದೆ ಅಂತ ಇವ ವಿಚಾರ ಮಾಡ್ತಾನೆ. ಹಾಗಾದರೆ ಅಹಮದಾಬಾದ್ನಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, ಹೌದಾ? ಅಹಮದಾಬಾದ್ನಲ್ಲಿ ಕ್ರಿಕೆಟ್ ಸ್ಟೇಡಿಯಂ 1,00,000ಕ್ಕೂ ಹೆಚ್ಚಿನ ಆಸನ ವ್ಯವಸ್ಥೆಯನ್ನು ಹೊಂದಿದೆ ಎಂಬುದು ನಮಗೆ ತಿಳಿದಿದೆ. ಅಷ್ಟು ಚಿಕ್ಕ ಸ್ಥಳದಲ್ಲಿ 1,00,000 ಜನರು ಹೆಂಗೆ ಸೇರಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇವು ವಿಚಾರ ಮಾಡ್ತಾನೆ. ಬಹಳಷ್ಟು ಮಾನವರ ತಲೆಗಳಲ್ಲಿ 80,000ದಿಂದ ಹಿಡಿದು 1,20,000ದಷ್ಟು ಕೂದಲುಗಳಿರ್ತವೆ ಅಂತ ಹೇಳ್ತೇವೆ. ಅವು ಚಿಕ್ಕ ಜಾಗದಲ್ಲಿ 1,00,000 ಕೂದಲುಗಳು ಊಹಿಸಿ ಹೆಂಗಿರ್ತವೆ ಅಂತೇಳಿ ನಾವು ಊಹೆಗಳನ್ನು ಮಾಡಬೇಕಾಗ್ತದೆ. ಇನ್ನು ಮೀನುಗಳಲ್ಲಿ ಕೆಲವು ತಳಿಯ ಮೀನುಗಳಿದ್ದು ಅವುಗಳಲ್ಲಿ ಒಂದು ಹೆಣ್ಣು ಮೀನು ಒಮ್ಮೆಲೆ ಬಹುತೇಕ 1,00,000ದಷ್ಟು ಮೊಟ್ಟೆಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ಇಡ್ತಾವತ್ತ ಆರಾಮಾಗಿ. ಇನ್ನು ಕೆಲವು ಒಮ್ಮೆಲೆ 10,00,000 ಮೊಟ್ಟೆಗಳನ್ನು ಇಡ್ತಾ ಹೋಗ್ತಾ. ಇವೆಲ್ಲ 1,00,000ಗಟ್ಟಲೆ ಮೊಟ್ಟೆಗಳು ಇರ್ತಾವ ಅಂದ್ರೆ ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ಅಷ್ಟೊಂದು ವಿಚಿತ್ರ ಅನಿಸ್ತದೆ. 1,00,000ವನ್ನ ನೋಡಿ ಹೇಗೆ ನೋಡುವಿರಿ? 1,00,000 ದೊಡ್ಡದೇ ಅಥವಾ ಚಿಕ್ಕದೇ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನು ಓದುವುದು ಮತ್ತು ಬರೆಯುವುದನ್ನು ನಾವು ತಿಳಿಯಬೇಕಾಗ್ತದೆ. ಭಾರತೀಯ ಸ್ಥಾನಬೆಲೆ ಪದ್ಧತಿಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ 3 ಸ್ಥಾನಗಳ ನಂತರ ಅಲ್ಪವಿರಾಮವನ್ನು ಹಾಕ್ತೇವೆ. ನೆಕ್ಸ್ಟ್ 2 ಸಂಖ್ಯೆಗಳನ್ನು ಬಿಟ್ಟು ಅಲ್ಪವಿರಾಮಗಳನ್ನು ಹಾಕೋತಾ ಹೋಗ್ತೇವೆ. ಹಾಗಾದ್ರೆ 45,830ರಂಥ 5 ಅಂಕಿಯ ಸಂಖ್ಯೆಗಳನ್ನು ಈಗಾಗಲೇ ಬಳಸುತ್ತಿದ್ದೇವೆ. ಸಂಖ್ಯೆಗಳು ದೊಡ್ಡದಾದಲ್ಲಿ ಅಲ್ಪವಿರಾಮ ಕಾಮವನ್ನು ಬಳಸುವುದರಿಂದ ಅವುಗಳನ್ನು ಸುಲಭವಾಗಿ ಓದಲು ಸಹಾಯವಾಗುತ್ತದೆ. ನೀವು ಈಗಷ್ಟೇ ಗಮನಿಸಿರುವಂತೆ ಅಲ್ಪವಿರಾಮನ 10,000 ಹಾಗೂ 1,00,000ವನ್ನು ಪ್ರತಿನಿಧಿಸುವ ಸ್ಥಾನಗಳ ಮಧ್ಯದಲ್ಲಿ ಬಳಸುತ್ತೇವೆ. ಈಗ ಯಾವುದೋ ಒಂದು ಸಂಖ್ಯೆಯನ್ನು ಇಲ್ಲಿ ಹಾಕ್ತೀನಿ ನಾನು. ಸುಮ್ಮನೆ ಈ ಥರ ಒಂದು ನಂಬರ್ ಬರೆದಾಗ ಇಲ್ಲಿ 3 ಅಂಕಿಗಳು ಬಿಟ್ಟು ಅಲ್ಪವಿರಾಮ ಹಾಕಬೇಕು. ಬಿಡಿ 10 100 ಅಂದರೆ ನೆಕ್ಸ್ಟ್ 1000 10,000 ನೆಕ್ಸ್ಟ್ ಇನ್ನೊಂದು ಲಕ್ಷ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದಾಗ ಕೋಟಿ. ಈ ಥರ 2 ಅಂಕಿಗಳನ್ನು ಬಿಟ್ಟು ಅಲ್ಪವಿರಾಮಗಳನ್ನು ಹಾಕೋತಾ ಹೋಗಬೇಕು. ಇಲ್ಲಿ ಒಂದು ಕೊಟ್ಟು ಸಂಖ್ಯೆ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 3 ನೆಕ್ಸ್ಟ್ ಅಲ್ಪವಿರಾಮಗಳನ್ನು ಇಲ್ಲಿ ಹಾಕಿದ್ದಾರೆ. 12,78,830 ಈ ಸಂಖ್ಯೆಯನ್ನು 12,78,830 ಎಂದು ಹೆಸರಿಸುತ್ತೇವೆ ಅಥವಾ ಪದಗಳಲ್ಲಿ ಕೂಡ ನಾವು ಬರಿತೇವೆ. ಅದೇ ರೀತಿ 15,75,000 ಪದಗಳಲ್ಲಿ 15,75,000 ಎಂದು ಹೇಳ್ತೇವೆ. ಹಾಗಾದರೆ ಮುಂದೆ ನೀಡಿರುವ ಪ್ರತಿ ಸಂಖ್ಯೆಗಳನ್ನು ಪದಗಳಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾರೆ. ನಾವು ಇದನ್ನು ಸ್ಪೀಡಾಗಿ ಪದಗಳಲ್ಲಿ ಏನು ಮಾಡ್ಬೋದಪ್ಪ ಅಂದಾಗ ಬರ್ಕೋಬೋದು. ಯಾವ ಥರಪ್ಪ ಅಂತಂದಾಗ ಇಲ್ಲಿ ಬಿಡಿ 10 100 1000 10,000 ಲಕ್ಷ ಇದೆ. ಹಾಗಾದರೆ 3 ಲಕ್ಷ 3 ಲಕ್ಷ ಮತ್ತು ಇಲ್ಲಿ ನೋಡ್ರಿ 1000 ಸ್ಥಾನ 10,000 ಸ್ಥಾನದಾಗ ಏನು ಹೇಳಿಲ್ಲ, 100 ಸ್ಥಾನದಾಗ ಹೇಳಿದ್ದಾರೆ. 3,06,000 ಎಷ್ಟು? 600 ಇಷ್ಟೇ. ಇನ್ನು ನೆಕ್ಸ್ಟ್ 5 ಲಕ್ಷದ ಎರಡನೇದು 5 ಲಕ್ಷದ 4,000 4,085 100 ಸ್ಥಾನದಾಗ ಏನೂ ಇಲ್ಲ, 85 ಅಂತೇಳಿ ನಾವು ಇದನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್ 27 ಲಕ್ಷದ ಮೂರನೇದು 27 ಲಕ್ಷದ 30,000 ಎಷ್ಟು ರೀ? 30,000 ಇವನ್ನೆಲ್ಲ ಪದಗಳಲ್ಲಿ ಬರೆಯೋದು ನಿಮ್ಗೆ ಗೊತ್ತಿರಬೇಕು. 70 ಲಕ್ಷದ 53,138 70 ಲಕ್ಷದ 53,000 ನೆಕ್ಸ್ಟ್ 138 ಓಕೆ.
ಇಷ್ಟು ನೀವೇನು ಮಾಡಬೇಕಪ್ಪ ಅಂದ್ರೆ ಈ ಸಂಖ್ಯೆಗಳನ್ನು ಪದಗಳಲ್ಲಿ ಬರ್ಕೋಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಏನು ಕ್ವಶನ್ಸ್ನ ಕೇಳ್ತಾನಪ್ಪ ಅಂತಂದಾಗ, ಮುಂದಿನ ಪ್ರತಿಯೊಂದಕ್ಕೂ ಭಾರತೀಯ ಸ್ಥಾನಮಾನ ಪದ್ಧತಿಯಲ್ಲಿ ಸಂಬಂಧಿಸಿದ ಸಂಖ್ಯೆಯನ್ನು ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಹಾಗಾದರೆ ಭಾರತೀಯ ಪದ್ಧತಿ ಇಲ್ಲಿ ಅವರೇ ಪದಗಳಲ್ಲಿ ಕೊಟ್ಟಾರ, ನಾವು ಸಂಖ್ಯೆಗಳನ್ನು ಬರೀರಿ ಅಂತ ಕೊಟ್ಟಾರ. 1,23,456 ನೋಡ್ರಿ, 1 ಲಕ್ಷ ಅಂತ ಹೇಳ್ಯಾರ. ಒಂದು ಲಕ್ಷದ ಸ್ಥಾನದಾಗ 1 ಬರೀಬೇಕು, ಲಕ್ಷ ಸ್ಥಾನದಾಗ 1 ಲಕ್ಷ ಹೇಳಿದ್ದಾರೆ. 23,000 ಅಂದರೆ 10,000 ಸ್ಥಾನದಾಗ 2 23 ಅಂದರೆ 23 ಆಗ್ತದೆ. 23,000 ನೆಕ್ಸ್ಟ್ 456 ಇಲ್ಲಿ ಅಲ್ಪಾರಂ ಹಾಕಬಾರ್ದು, 456. ಓಕೆ, ಇದು ಒಂದು ಸಂಖ್ಯೆ ಬರ್ದೆ ನಾವು. ನೆಕ್ಸ್ಟ್ 4 ಲಕ್ಷ ಬರ್ದೆ. 7,000 ಅಂತ ಹೇಳ್ಯಾರ. 10,000ದಾಗ ಏನು ಹೇಳಿಲ್ಲ. ನೆಕ್ಸ್ಟ್ 7,000, ನೆಕ್ಸ್ಟ್ 704 7,704 ಎರಡನೇ ಸಂಖ್ಯೆ ಬರ್ದೆ. ನೆಕ್ಸ್ಟ್ 50 ಲಕ್ಷದ ಮೂರನೇದು. 50 ಲಕ್ಷದ 10,000ದಾಗ ಏನೂ ಇಲ್ಲ. 5,000 ನೆಕ್ಸ್ಟ್ 50 ಅಂತ ಹೇಳ್ಯಾರ. ಅಂದ್ರೆ 100 ಸ್ಥಾನದಾಗ ಏನು ಹೇಳಿಲ್ಲ, 50. ಬೇಕಾದ್ರೆ ನೋಡ್ಕೊಡ್ರಿ ಇದನ್ನು, ಬಿಡಿ 10 100 1000 10,000 ಲಕ್ಷ 10 ಲಕ್ಷ 50 ಲಕ್ಷದ 5,050. ಓಕೆ, ಇನ್ನು ನೆಕ್ಸ್ಟ್ 10 ಲಕ್ಷದ 200 ಅಂದಾಗ 1000 ಸ್ಥಾನದಾಗ ಏನು ಹೇಳಿಲ್ಲ, 100 ಸ್ಥಾನದಾಗ ಏನು ಹೇಳಿಲ್ಲ. ಸಾರಿ 200 ಅಂತ ಹೇಳಿ 235 ನೋಡಿರಿ, ಬಿಡಿ 10 100 1000 10,000 ಲಕ್ಷ 10 ಲಕ್ಷ 10 ಲಕ್ಷದ 235. ಇದು ಈ ಥರ ಸಂಖ್ಯೆಗಳನ್ನು ನೀವು ಬರೀಬೇಕಾಗ್ತದೆ. ಸಂಖ್ಯೆಯನ್ನು ಬರೀರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ರು. ಓಕೆ, ಇಲ್ಲಿಗೆ 1.1 ಎಕ್ಸರ್ಸೈಸ್ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ನೆಕ್ಸ್ಟ್ 1.2 10ರ ಭೂಮಿ ಇದನ್ನು ಏನು ಮಾಡ್ತೀನಪ್ಪ ಅಂದಾಗ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾರೆ. ಚಾನಲ್ ನೋಡ್ತಿದ್ದಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಕ್ಕನ್ನ ಎಲ್ಲವೂ ಏನು ಮಾಡ್ತಕ್ಕಂಥ ಅಂದ್ರೆ ನಿಮ್ಗೆ ಆಫ್ಲೈನ್ ಕ್ಲಾಸ್ ಥರನೇ ಕ್ಲಾಸಸ್ಗಳು ನಡೀತಿರ್ತಾವೆ. ಇವಕ್ಕನ್ನ ವಿಡಿಯೋ ಪಾಸ್ ಮಾಡಿ ಬರ್ಕೋತಾ ಹೋಗ್ಬೋದು. ಫಸ್ಟ್ ಟೈಮರ ಚಾನಲ್ ನೋಡ್ತಿರಪ್ಪ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೆಕ್ಸ್ಟ್ ವಿಡಿಯೋಗಳಿಗೆ ವೇಟ್ ಮಾಡಿರಿ. ಧನ್ಯವಾದಗಳು ರೀ.